ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಮಾಡ್ತಾ ಇರೋ ಡಿಸೈನ್ಗೆ ರೆಗ್ಯುಲರಾಗಿ ತೊಗೊಳ್ಳೋ ಥರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 4 ಚೈನ್ಸ್ ಹಾಕ್ಕೊಳ್ಳಿ. 1 2 3 4 ಇದು ನಾನು ಕೂಡ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಮೆಷರ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಚೈನ್ಸ್ನ 2 ಟೈಮ್ಸ್ ಹಾಕಿದ್ದೀನಿ. ನಾನಿವಾಗ 6 ಚೈನ್ಸ್ ಹಾಕೋತಾ ಇದ್ದೀನಿ. 6 ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡೋದು ಬೇಡ. ನೋಡಿ, ಈ ರೀತಿ ಸ್ವಲ್ಪ ಒಳಗಡೆಗೆ 2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಆರ್ಚ್ ಮಾಡೋದಕ್ಕೆ ಜಾಗ. ಮತ್ತು ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ. ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ಸ್ 1 2 3 4 ಇದನ್ನು ಕೂಡ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ಸ್ 1 2 3 4 ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 6 ಚೈನ್ಸ್ ಹಾಕಿದ್ಮೇಲೆ 4 ಚೈನ್ಸ್ನ ನಾನು 3 ಟೈಮ್ಸ್ ಹಾಕಿದ್ದೀನಿ. ಇವಾಗ ಮತ್ತೆ ನಾನು 6 ಚೈನ್ಸ್ನ ಹಾಕೋತಾ ಇದ್ದೀನಿ. 6 ಚೈನ್ಸ್ ಹಾಕಿ ಸ್ಟ್ರೈಟಾಗಿ ಬೇಡ, 2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ಸ್ ಲಾಕ್ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ಸ್ 2 3 4 ಚೈನ್ಸ್ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ನಾನಿವಾಗ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ನೋಡಿ, ಕಂಪ್ಲೀಟ್ ಬೇಸ್ ಲೈನ್ ಇದು. ನಾನಿವಾಗ 2 ಚೈನ್ಸ್ ಹಾಕಿ ದಾರಾನ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ನೀಡಲ್ನ ಮೇಲೆ ಎಳೆದ್ರೆ ದಾರ ಟೈಟಾಗಿ ಎಳ್ಕೊಳ್ಳಿ, ಗಂಟು ಬೀಳುತ್ತೆ. ನೋಡಿ, ಇದು ಬೇಸ್ ಲೈನು. ನಾನಿವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಮೊದಲಿಗೆ ಎಲ್ಲಿಗೆ ಲಾಕ್ ಮಾಡಿದ್ದೆ ಅಲ್ವಾ ಬಟ್ಟೆಗೆ, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಇಲ್ಲಿ 4 ಚೈನ್ನ ಲಾಕ್ ಏನಿತ್ತಲ್ವಾ, ಈ 4 ಚೈನ್ನ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಡಿಸೈನ್ ಎಂಡ್ವರೆಗೂ ಮಿಸ್ ಮಾಡದೆ ನೋಡ್ಕೊಳ್ಳಿ. ಮತ್ತೆ 2 ಚೈನ್ಸ್ ಹಾಕಿ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಇಲ್ಲಿಂದನೇ ನಾವೇನು 6 ಚೈನ್ಸ್ ಹಾಕಿದ್ವಿ ಅಲ್ವಾ, 6 ಚೈನ್ಗೆ ತ್ರಿಬಲ್ ಕ್ರೋಶ ತಗೋತಾ ಇದ್ದೀನಿ. ನೋಡಿ, ಇಲ್ಲಿ 6 ಚೈನ್ನ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರ ಸುತ್ತಿ ಇನ್ಸರ್ಟ್ ಮಾಡಿ ದಾರ ಮೇಲ್ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಇದು ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ. ಮತ್ತು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 6 ಚೈನ್ನ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 2ರಲ್ಲಿ 1 ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. ನೋಡಿ, ಈ ರೀತಿ ಇನ್ಸರ್ಟ್ ಮಾಡಿ ಒಟ್ಟು ಇವಾಗ 3 ಲೂಪ್ ಆಗುತ್ತೆ. ಅದರಲ್ಲಿ ಮೊದಲು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಮತ್ತು 2ರಲ್ಲಿ 1 3 ಸರ್ತಿ ಮಾಡ್ಕೋಬೇಕಾಗತ್ತೆ. ಮತ್ತು ಇವಾಗ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಇಲ್ಲಿ 6 ಚೈನ್ನ ಗ್ಯಾಪ್ ಒಳಗಡೆ ಎಷ್ಟು ಫಿಲ್ ಆಗುತ್ತೋ ಅಷ್ಟು ತ್ರಿಬಲ್ ಕ್ರೋಶಟ್ಸ್ನ ನಾವು ಮಾಡ್ಕೋಬೇಕಾಗತ್ತೆ. ನೀಟಾಗಿ ತ್ರಿಬಲ್ ಕ್ರೋಶಟ್ಸ್ನ ಮಾಡ್ಕೊಳ್ಳಿ. 2 ಸತಿ ದಾರ ಸುತ್ತಿ ದಾರ ಇನ್ಸರ್ಟ್ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 3 ಸರ್ತಿ ಮಾಡ್ಕೋಬೇಕಾಗತ್ತೆ. ಮತ್ತು ತ್ರಿಬಲ್ ಕ್ರೋಶ ಸೇಮ್ 6 ಚೈನ್ನ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋದು. ನೋಡಿ, ಇದು ಈ ರೀತಿ ಬರುತ್ತೆ. ಫುಲ್ಲು 6 ಚೈನ್ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶಟ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶಟ್ ಆಗಿದೆ. ನಾನಿಲ್ಲಿ ಒಟ್ಟು 13 ತ್ರಿಬಲ್ ಕ್ರೋಶಟ್ಸ್ನ ಮಾಡ್ಕೊಂಡಿದ್ದೀನಿ.
ಮತ್ತು ಇವಾಗ ನೆಕ್ಸ್ಟ್ ಇಲ್ಲಿ ಚೈನ್ ಏನು ಹಾಕಿದ್ವಿ ಅಲ್ವಾ 4 ಚೈನು, ಈ 4 ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ಗೆ ಲಾಕ್ ಮಾಡಿ ಆದಮೇಲೆ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕಿ ಇಲ್ಲಿ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಆರ್ಚ್ ಈ ರೀತಿ ಬರಬೇಕು. ಮತ್ತೆ ಇವಾಗ 4 ಚೈನ್ಸ್ ಹಾಕ್ಕೊಳ್ಳಿ. 1 2 3 4 ಚೈನ್ಸ್ ಹಾಕಿ 4 ಚೈನ್ನ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಒಂದು ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೇನು ಆರ್ಚ್ ಮಾಡಿದ್ವಿ ಅಲ್ವಾ 6 ಚೈನ್ನ ಗ್ಯಾಪ್ಗೆ, ಇಲ್ಲೂ ಅದೇ ರೀತಿ ನಾವು 6 ಚೈನ್ನ ಗ್ಯಾಪ್ಗೆ ಆರ್ಚ್ ಮಾಡ್ಕೊಳ್ಳೋಣ. ಫುಲ್ಲು 6 ಚೈನ್ನ ಗ್ಯಾಪ್ ಫಿಲ್ ಆಗೋ ಅಷ್ಟು ತ್ರಿಬಲ್ ಕ್ರೋಶೆಟ್ಸ್ನ ಹಾಕಿ ನಾವು ಆರ್ಚ್ಗಳನ್ನ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್ ಫುಲ್ ಆಗಿದೆ, ನಾನು 2 ಆರ್ಚ್ ಮಾಡಿರೋದು. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ನಾನು ರೆಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಸೆಕೆಂಡ್ ಲೈನು ನಾವೇನು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಇಲ್ಲಿ ಮೇಲೆ ಇಲ್ಲಿಗೆ ನಾನು ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ನಾನಿವಾಗ 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ನ ಹಾಕಿ ನಾನಿಲ್ಲಿ 4 ಚೈನ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇಲ್ಲ. ಮತ್ತು ಇವಾಗ ಇಲ್ಲಿ ಒಂದು ಚೈನ್ ಏನು ಹಾಕಿದ್ವಿ ಅಲ್ವಾ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು. ನಾನು ಬ್ಯಾಕ್ ಸ್ಟಿಚ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ, ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಇಲ್ಲಿ 1 2 3 ಮೂರನೇ ತ್ರಿಬಲ್ ಕ್ರೋಶೆಟ್ನ ಮೇಲೆ ಚೈನ್ ಏನು ಬರುತ್ತೆ ಅಲ್ವಾ, ನೋಡಿ 1 2 3 ಮೂರನೇ ತ್ರಿಬಲ್ ಕ್ರೋಶೆಟ್ನ ಮೇಲೆ ಚೈನ್ ಬರುತ್ತಲ್ಲ, ಅಲ್ಲಿಗೆ ನಾನು ಒಂದು ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಆರ್ಚ್ ಮಾಡೋದಕ್ಕೆ ಕೂಡ ತ್ರಿಬಲ್ ಕ್ರೋಶೆಟ್ಟೇ ಮಾಡಿದ್ದೆ, ಹಾಗಾಗಿ ಇಲ್ಲಿ ಮೇಲೆ ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮೂರನೇ ತ್ರಿಬಲ್ ಕ್ರೋಶೆಟ್ನ ಮೇಲೆ ಚೈನ್ ಏನು ಬರುತ್ತಲ್ಲ, ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತಾ ಇರೋದು. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಿಂದೆಗಡೆ ಇಲ್ಲಿಗೆ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಇದು ಬ್ಯಾಕ್ ಸ್ಟಿಚ್ಚು ನಾನು ಮಾಡ್ತಾ ಇರೋದು. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿ ಮೊದಲನೇ ತ್ರಿಬಲ್ ಕ್ರೋಶೆಟ್ನ ಮೇಲೆ ಚೈನ್ ಏನಿದೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ, ಎಕ್ಸ್ ಶೇಪಲ್ಲಿ ಬರುತ್ತೆ ಇದು ಡಿಸೈನು. ನಾನಿವಾಗ ದಾರ ಮೇಲ್ ಮಾಡಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಮೆಟಲ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಬೀಡನ್ನ ಆ್ಯಡ್ ಮಾಡಿ ನಾನಿವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇಲ್ಲೂ ಅಷ್ಟೇ 1 2 3 ಮೂರನೇ ತ್ರಿಬಲ್ ಕ್ರೋಶೆಟ್ನ ಮೇಲೆ ನಾನು ಒಂದು ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಹಿಂದಕ್ಕೆ, ಅಂದರೆ ನಾವೇನು ತ್ರಿಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದ್ರ ಹಿಂದೆಗಡೆ ತ್ರಿಬಲ್ ಕ್ರೋಶೆಟ್ನ ಮೇಲಿರೋ ಚೈನ್ಗೆ ನಾವು ಡಬಲ್ ಕ್ರೋಶ ಮಾಡೋದು. ಮತ್ತು ಇವಾಗ ಅದ್ರ ಹಿಂದಕ್ಕೆ ಅಂದರೆ ಬ್ಯಾಕ್ ಸೈಡ್ಗೆ ನಾವು ಮಾಡ್ಕೊಳ್ಳೋದು, ಅಂದರೆ ಹಿಂದಿಂದಕ್ಕೆ ಸ್ಟಿಚಸ್ನ ಹಾಕ್ಕೊಳ್ಳೋದು ಇಲ್ಲಿ. ಮತ್ತು ಇವಾಗ ಒಂದು ಬೀಡನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ ತೊಗೊಂಡಿರೋದು. ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು 1 2 3 ಮೂರನೇ ತ್ರಿಬಲ್ ಕ್ರೋಶೆಟ್ನ ಮೇಲಿರೋ ಚೈನ್ಗೆ ಒಂದು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಈ ಸ್ಟೆಪ್ನ ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ. ಕರೆಕ್ಟಾಗಿ ನಾನು ಯಾವ ಶೇಪಲ್ಲಿ ಮಾಡಿದ್ದೀನೋ ಅದೇ ಶೇಪಲ್ಲೇ ಬರೋ ರೀತಿ ಮಾಡ್ಕೋಬೇಕು. ಅಂದರೆ ನಾನೇನು ತೋರಿಸ್ತಾ ಇದ್ದೀನಿ ಅಲ್ವಾ ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಹಿಂದಕ್ಕೆ, ಅಂದರೆ ನಾವು 2 ತ್ರಿಬಲ್ ಕ್ರೋಶೆಟ್ ಸ್ಕಿಪ್ ಮಾಡಿ ಮೂರನೇದಕ್ಕೆ ನಾವು ತ್ರಿಬಲ್ ಕ್ರೋಶೆಟ್ ಮಾಡಿದ್ದು. ನಾವೇನು 2 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿದ್ವಿ ಅಲ್ವಾ, ಅದಕ್ಕೆ ಈ ರೀತಿ ಬ್ಯಾಕ್ ಸೈಡ್ ಹಿಂದಕ್ಕೆ ನಾವು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಮತ್ತು ಇವಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿ ಮತ್ತೆ ನಾವು 2 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ಮೂರನೇದಕ್ಕೆ ನಾವು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ಳೋದು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇಲ್ಲಿ 1 2 ಎರಡನ್ನು ಸ್ಕಿಪ್ ಮಾಡಿ ಮೂರನೇದಕ್ಕೆ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇರೋದು. ಇಲ್ಲಿ ಫಸ್ಟ್ ಏನು ಮಾಡ್ತೀವಿ ಕಂಬ ಅಲ್ವಾ, ಅದು ತ್ರಿಬಲ್ ಕ್ರೋಶೆಟ್ಟೇ ನಾವು ಮಾಡ್ಕೋಬೇಕು. ಆಮೇಲೆ ನಾವು ಇನ್ನು ಉಳಿದಂಥ 2 ಕಂಬಗಳೇನು ಮಾಡ್ತೀವಿ ಅಲ್ವಾ ಅವನ್ನ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟ್ ಶೇಪಿಗೆ ಬರುತ್ತೆ. ಎಕ್ಸ್ ಶೇಪಲ್ಲಿ ಇಲ್ಲ ಡಾಲ್ ಶೇಪಲ್ಲಿ ಕೂಡ ಕಾಣಿಸುತ್ತೆ ಡಿಸೈನ್ ಇದು. ಅಂದರೆ ಮೇಲ್ಗಡೆ ಲಾಸ್ಟ್ ಲೇಯರ್ ನಾನು ಏನು ಮಾಡ್ತಾಯಿದ್ದೀನಿ ಅಲ್ವಾ ಅದು.
ನೋಡಿ ಈ ರೀತಿ ತ್ರಿಬಲ್ ಕ್ರೋಶೆಟ್ ಮಾಡಿ ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಈ ರೀತಿ ಬ್ಯಾಕ್ ಸ್ಟಿಚ್ ಹಿಂದಕ್ಕೆ ನಾವು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಮಾಡೋದಕ್ಕೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡ್ರೆ ಸಾಕು. ಮತ್ತು ಇವಾಗ ಹಿಂದಕ್ಕೆ ನಾವು ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಹಿಂದಕ್ಕೆ ಇನ್ನೊಂದು ಡಬಲ್ ಕ್ರೋಶ. ನೋಡಿ ಇದೇ ರೀತಿ ಫುಲ್ ಆರ್ಚ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಮಾಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾವೇನು ಒಂದು ಚೈನ್ ಹಾಕಿದ್ವಿ ಅಲ್ವಾ, ಆ ಒಂದು ಚೈನ್ಗೆ ನಾನು ಆರ್ಚ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಆರ್ಚ್ ಈ ರೀತಿ ಬರುತ್ತೆ. ಮತ್ತು ಇವಾಗ ಚೈನ್ಸ್ ಹಾಕ್ಕೊಳ್ಳಿ. 1 2 3 4 ಚೈನ್ಸ್ ಹಾಕಿ ಇಲ್ಲಿ 4 ಚೈನ ಲಾಕ್ನ ಮೇಲೆ ಬೇಡ, ಇಲ್ಲಿ ಒಂದು ಚೈನ್ ಏನು ಹಾಕಿದ್ವಿ ಅಲ್ವಾ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಇಲ್ಲೇನು ಆರ್ಚ್ ಮಾಡಿದ್ವಿ ಅಲ್ವಾ ಇದೇ ರೀತಿ ಈ ಆರ್ಚ್ನ ಕೂಡ ನಾವು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಎರಡೂ ಕಡೆ ಆರ್ಚ್ನ ಮಾಡಿ ನಾನು ಕುಚ್ಚೆಲ್ಲ ಹಾಕಿದ್ದೀನಿ. ಇಲ್ಲಿ ಬ್ಲೂ ಲೈನ್ ಎಂಡ್ ಆಗುತ್ತಲ್ಲ ಅಲ್ಲಿಗೆ ನಾನು ಒಂದು ಪರ್ಲ್ ಲೇಸ್ನ ಅಂಟಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ನಾನು ಬೀಡನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬೀಡ್ ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಅದನ್ನು ನೀವು ರೆಫರ್ ಮಾಡ್ಬೋದು. ಮತ್ತು ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ನಾನು 150 ದಾರ ತಗೊಂಡಿದ್ದೀನಿ. ಈ ಡಿಸೈನ್ನ ನಾವು ಇನ್ನೂ ಗ್ರ್ಯಾಂಡಾಗಿ ಕೂಡ ಮಾಡ್ಕೋಬೋದು. ಇನ್ನೂ ಗ್ರ್ಯಾಂಡಾಗಿ ಹೇಗೆ ಮಾಡೋದು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ವಿಡಿಯೋ ನಂಬರ್ 159ನ್ನು ನೀವು ರೆಫರ್ ಮಾಡಿದ್ರೆ ಇನ್ನೂ ಈ ಡಿಸೈನ್ನ ಎಷ್ಟು ಗ್ರ್ಯಾಂಡಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಇದಕ್ಕೆ ಇನ್ನೂ ಒಳ್ಳೆ ರಿಚ್ ಲುಕ್ ಕೊಡಬೇಕು ಅಂತ ಅಂದರೆ ನಾನು 159ನೇ ವೀಡಿಯೋನ ರೆಫರ್ ಮಾಡಿ. ಫ್ರೆಂಡ್ಸ್, ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 600ಇಂದ 700ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.